ಹೊಳೆನರಸೀಪುರ ತಾಲೂಕಿನ ಹರಿಹರಪುರ ಹಾಗೂ ತವನಂದಿ ಗ್ರಾಮದ ದೇವಾಲಯಗಳಲ್ಲಿ ಕಳ್ಳರು ಹುಂಡಿಯನ್ನು ದೋಚಿರುವ ಪ್ರಕರಣ ದಾಖಲಾಗಿದ್ದು, ಕಳೆದ ಒಂದು ವಾರದಲ್ಲಿ 3 ದೇವಾಲಯಗಳ ಹುಂಡಿಗಳು, ಕಿರಾಣಿ ಅಂಗಡಿ ಮತ್ತು ನಂದಿನ ಹಾಲಿನ ಬೂತ್ ದೋಚಿರುವ ಪ್ರಕರಣ ನಡೆದಿದ್ದು, ನಾಗರಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನ ಹಳೇಕೋಟೆ ಹೋಬಳಿ ಹರಿಹರಪುರ ಗ್ರಾಮದಲ್ಲಿ ಶುಕ್ರವಾರ ರಾತ್ರಿ ಗ್ರಾಮ ದೇವತೆ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ದೇವಸ್ಥಾನದ ಗೇಟಿನ ಬೀಗ ಒಡೆದು ದೇವಾಲಯದ ಮುಂಬಾಗಿಲನ್ನು ಹಾರೆಯಿಂದ ಮೀಟಿ ಹುಂಡಿ ಹೊತ್ತೊಯ್ದಿರುವ ಕಳ್ಳರು 1 ಕಿಲೋಮೀಟರ್ ದೂರದ ಚಾಕೆನಹಳ್ಳಿ ಕಟ್ಟೆಗೆ ತೆರಳುವ ರಸ್ತೆ ಬದಿಯಲ್ಲಿ ಹುಂಡಿ ಒಡೆದು ಹಣ ದೋಚಿದ್ದಾರೆ. ತವನಂದಿ ಗ್ರಾಮದ ಶ್ರೀ ರುದ್ರೇಶ್ವರ ದೇವಾಲಯದ ಹುಂಡಿಯನ್ನು ಒಡೆದು ಹಣ ದೋಚಿದ್ದಾರೆ. ಜೂನ್ 2ರ ಭಾನುವಾರ ಪಟ್ಟಣದ ಹಾಸನ ಮೈಸೂರು ಹೆದ್ದಾರಿ ಪಕ್ಕದ ಬಿಲಿಕಲ್ ರಂಗನಾಥ ಟ್ರೇಡರ್ಸ್ ಅಂಗಡಿಯ ಬೀಗ ಮುರಿದು ಸುಮಾರು 2.5 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳು ಹಾಗೂ ಹಣ ದೋಚಿದ್ದರು. ಅರಕಲಗೂಡು ಹೆದ್ದಾರಿ ಪಕ್ಕದ ನಂದಿನಿ ಹಾಲಿನ ಬೂತಿನ ಬೀಗ ಒಡೆದು ಗಲ್ಲಾಪೆಟ್ಟಿಗೆಯಲ್ಲಿದ್ದ 25,000 ರೂಪಾಯಿ ಹಣ ದೋಚಿದ್ದರು ಮತ್ತು ಪಟ್ಟಣದ ಕೋಟೆ ಮುಖ್ಯ ರಸ್ತೆಯ ಶ್ರೀ ಮಾರಮ್ಮ ಗುಡಿಯ ಹುಂಡಿಯ ಚೈನ್ ಲಿಂಕ್ನಲ್ಲಿದ್ದ ಬೀಗ ಒಡೆದು ಹುಂಡಿಯನ್ನೇ ಹೊತ್ತೊಯ್ದಿದ್ದಾರೆ. ಭಾನುವಾರ ರಾತ್ರಿ 3 ಕಡೆಗಳಲ್ಲಿ ಕಳ್ಳತನ ನಡೆದು 6 ದಿನದಲ್ಲೇ ಹರಿಹರಪುರ ಹಾಗೂ ತವನಂದಿ ಗ್ರಾಮದ 2 ದೇವಾಲಯಗಳ ಕಳ್ಳತನ ನಾಗರಿಕರಲ್ಲಿ ಆತಂಕ ಹೆಚ್ಚಿಸಿದ್ದು, ಕಳ್ಳರನ್ನು ಬಂಧಿಸುವಲ್ಲಿ ಅಗತ್ಯ ತುರ್ತು ಕ್ರಮ ಕೈಗೊಳ್ಳುವಂತೆ ನಾಗರಿಕರು ಒತ್ತಾಯಿಸಿದ್ದಾರೆ. ನನ್ನ ಹೆಸರು ಪ್ರಭಾಕರ್ ಅಂತ, ಹರಿಹರಪುರ ಗ್ರಾಮದವರು. ಇಲ್ಲಿ ರಾತ್ರಿ ಏನಾಗಿದೆ ಅಂದರೆ, 1 ಗಂಟೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹರಿಹರಪುರದ್ದು ಕಳ್ಳತನ ಆಗಿದೆ. ಕಳ್ಳತನ ಅಂದರೆ ಫಸ್ಟು ಗೇಟ್ ಬೀಗ ಹೊಡೆದಿದ್ದಾರೆ, ಆಮೇಲೆ ಇನ್ನೊಂದು ಚೈನ್ ಲಿಂಕ್ ಇರೋದ ಹಾರಲ್ಲಿ ಮೀಟಿದ್ದಾರೆ, ಆಮೇಲೆ ಡೋರ್ ಲಾಕ್ ಓಪನ್ ಮಾಡಿದ್ದಾರೆ ಓಪನ್ ಆಗಿ. ಆಮೇಲೆ ಅದರಿಂದ ಬಂದು ಗುಂಡಿನ ಎತ್ತಿಗೆ ಬಂದು ಚಾಕೆನಹಳ್ಳಿ ಟು ಹರಿಹರಪುರಕ್ಕೆ ಹೋಗೋಂಥ ರೋಡು ಇಲ್ಲಿ ಮಧ್ಯ, ಅಲ್ಲಿ 1 ಕಿಲೋಮೀಟ್ರು ದೇವಸ್ಥಾನದಿಂದ 1 ಕಿಲೋಮೀಟ್ರು ಇಲ್ಲಿ ಮಹೇಶಣ್ಣವ್ರ ಗದ್ದೆ ಅಂತ ಇಲ್ಲಿ ಹೊಂಗೆ ಮರದಡಿ ಇಲ್ಲಿ ಚಾನಲ್ ಏರಿ ಮೇಲೆ ಅಲ್ಲಿ ಬಂದು ಹೊಡೆದಿದ್ದಾರೆ. ಹೊಡೆದಾಗ ಏನಾಗಿದೆ, 2 ಜಾಗದಲ್ಲಿ ಹೊಡೆದು, 1 ಜಾಗದಲ್ಲಿ ಹೊಡೆದಾಗ ಕಣ್ಣು ಬಳೆ ಮತ್ತು ಬೆಳ್ಳಿ 2 ಇದು, ಆಮೇಲೆ ಮೂಗುಬೊಟ್ಟು, ಚಿಲ್ಲರೆ ದುಡ್ಡು 1 ಜಾಗದಲ್ಲಿ ಬಿದ್ದಿದೆ. ನಾನು ಅದು ಬಿದ್ದಿದೆ ಅಂದರೆ ಫಸ್ಟು ನಾನು ಜಮೀನು ಹತ್ರಕ್ಕೆ 6ವರೆಗೆ ಅಲ್ಲಿ ದೇವಸ್ಥಾನ ನೋಡ್ಕೊಂಡು ಹಿಂಗೆ ಆಗಿದೆ ಅಂತ ನಮ್ಮ ಗ್ರಾಮಸ್ಥರೆಲ್ಲ ನೋಡಿದ್ವಿ. ಗ್ರಾಮಸ್ಥರೆಲ್ಲ ನೋಡಿಬಿಟ್ಟು ನಾನು ಆಮೇಲೆ ಆಯಿತು ಬರೋಣ ಅಂತ ನಾನು ಜಮೀನು ಹತ್ರಕ್ಕೆ ಹೋಗ್ತಾ ಇದ್ದೆ. ಆಗ ಬಂದಾಗ ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ನೋಡಿದೆ, ಈ ಕಡೆ ತಿರುಗಿ ನೋಡಿದ ತಕ್ಷಣ ಈ ಹುಂಡಿ ಇಲ್ಲಿತ್ತು. ಆವಾಗ ನಾನು ನಮ್ಮ ಗ್ರಾಮಸ್ಥರಿಗೆಲ್ಲ ಬರೋಕ್ಕೆ ಹೇಳಿದೆ. ಇಲ್ಲಿ ಬಂದಾಗ ದುಡ್ಡು ಎಲ್ಲ ಬಿದ್ದಿತ್ತು, ಯಾರು ಮುಟ್ಟೋದು ಬೇಡ, ಫಸ್ಟು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಅವರು ಸಮೇತ ಬಂದರು ಇನ್ಫಾರ್ಮ್ ಮಾಡಿ. ಅದರಲ್ಲಿ 1 ವರ್ಷದಿಂದ ಹುಂಡಿ ಏನು ಹೊಡೆದಿರಲಿಲ್ಲ, ಅದನ್ನು ಎಷ್ಟು ಇತ್ತು ಏನಿತ್ತು ಅಂತ ಗೊತ್ತಿಲ್ಲ ಅದ್ರ ಬಗ್ಗೆ. ಅಲ್ಲಿ ಒಡೆದೇ ಇದ್ದವು ಚಿಲ್ಲರೆ ದುಡ್ಡು ಬಿದ್ದಿತ್ತಲ್ಲ, ಅವ್ರಿಗೆ ಗೊತ್ತಾಗಿಲ್ಲ. ನೈಟ್ ಹೊತ್ತು ಚಿಲ್ಲರೆ ದುಡ್ಡು ಒಳಗೆ ಅವು ಕಣ್ಣು ಬಳೆಗಳು ಮೂಗ್ಬಟ್ಟು ಇದ್ದು, ಅವನ್ನೆಲ್ಲ ಈಗ ನಮ್ಮ ಜೋಯಿಸ್ರ ಕೈಲಿ ಕೊಟ್ಟಿದ್ವಿ ಎತ್ತಿ. ಪೊಲೀಸ್ನವ್ರು ಎತ್ಕೊಳ್ಳಿ ಅಂತ ಹೇಳಿದರು. ಅವು ಅದರಲ್ಲಿ ಏನು ಇನ್ನು ಹೊಡೆದು ಎಲ್ಲ ಇದು ಮಾಡಿದ್ದಾರೆ, ಹೊಡೆಯೋಕ್ಕಾಗಿಲ್ಲ, ಅದನ್ನು ಭಾರಿ ಗಟ್ಟಿ ಇದೆ. ಅವು ಅದು ಕಾಲಿದ್ನೇ ಎತ್ತಕ್ಕೆ 2-3 ಜನ ಬೇಕು. ಅದು ಏನು ಬೈಕಲ್ಲಿ ಒಬ್ರಿಬ್ರು ಎತ್ಕೆ ಬರೋಕ್ಕಾಗಿಲ್ಲ, ಯಾವುದೋ 4 ವೀಲಲ್ಲಿ ಎತ್ಕೆ ಬಂದಿರಬೇಕು ಅಂತ ನಮ್ಮ ಎಲ್ಲರ ಅನಿಸಿಕೆ. ಅದು ಮಹೇಶಣ್ಣವ್ರ ಗದ್ದೆ ಹತ್ರ ತಗೊಂಡೋಗಿದ್ರೆ ಬಂದು ಹೊಡೆದಿದ್ದಾರೆ. ಈಗ ಪೊಲೀಸು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಈಗ ತವನಂದಿಗೆ ಹೋಗಿದ್ದಾರೆ, ಮತ್ತೆ ಬರ್ತಾರೆ ಇಲ್ಲಿ.